Welcome back to online classes. Today, we would like to begin with the poem When You Are Old, written by W.B. Yeats. W.B. Yeats is an Irish writer. ಈ ಪದ್ಯದ ಟೈಟಲ್ ವೆನ್ ಯು ಆರ್ ಓಲ್ಡ್ ಏನಾಗ್ತದಪ್ಪ ಅಂತಂದ್ರೆ ನೀನು ಮುದುಕಿ ಆದಾಗ ಅಂತ ಆಗ್ತದೆ. ಇಲ್ಲಿ ಟೈಟಲಲ್ಲಿ ಜೆಂಡರ್ ಇಲ್ಲ, ಹೆಣ್ಣೋ ಗಂಡೋ ಅಂತಿಲ್ಲ, ನಿನಗೆ ವಯಸ್ಸಾದಾಗ ಅಂತದ. ಬಟ್ ನಾವು ಅದನ್ನು ನೀನು ಮುದುಕಿ ಆದಾಗ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ W.B. ಯೇಟ್ಸ್ ಅವರು ಈ ಪದ್ಯವನ್ನು ತಮ್ಮ ಪ್ರಿಯತಮೆಯ ಕುರಿತಾಗಿ ಬರೆದಿದ್ದದ. ಹಾಗಾಗಿ ನಾವು ಅದನ್ನು ಏನಪ್ಪ ಅಂದ್ರೆ ನೀನು ಮುದುಕಿ ಆದಾಗ ಅಂತೇಸಿಂದ ಜೆಂಡರನ್ನು ಫಿಮೇಲ್ ಕನ್ವರ್ಷನ್ ಮಾಡಿಕೊಂಡು ಈ ಪದ್ಯದ ಟೈಟಲನ್ನು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಬದಲಾಯಿಸ್ತಾ ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾಯಿದ್ದೀವಿ. W.B. ಯೇಟ್ಸ್ ಅವರು ಇಲ್ಲಿ ನಮಗೆ ಎರಡು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಒಳಗಡೆ. ಈಸ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ಇನ್ಫ್ಯಾಚುಯೇಷನ್ ಅಂತ ಒಂದನೇದು. ಎರಡನೇದು, ಡು ಯು ಥಿಂಕ್ ದ ಪರ್ಸೆಪ್ಷನ್ಸ್ ಆಫ್ ಲವ್ ಚೇಂಜಸ್ ಆ್ಯಸ್ ಒನ್ ಗೆಟ್ಸ್ ಓಲ್ಡರ್ ಅಂತ ಎರಡು ಏನಪ್ಪ ಅಂದರೆ ಕ್ವಶನ್ಗಳನ್ನು ಕೇಳಿದ್ದಾರೆ. ಒಂದಿಷ್ಟು ನಾವು ಏನಪ್ಪ ಅಂದರೆ ಇದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋದಿವಿ ಅಂತ ಇಟ್ಕೋರಿ. ನಾವು ರೋಮಿಯೋ ಆ್ಯಂಡ್ ಜೂಲಿಯೆಟನ್ನು ಅಭ್ಯಾಸ ಮಾಡಲಿಕ್ಕೆ ಹೋದಾಗ, ಆ ಪೊಯಿಟಿಕ್ ಡ್ರಾಮಾನ ಅಭ್ಯಾಸ ಮಾಡೋಕ್ಕೆ ಹೋದಾಗ ನಾನು ಒಂದಿಷ್ಟು ನಿಮಗೆ ನಾಟಕದ ಬ್ಯಾಕ್ಗ್ರೌಂಡನ್ನು ಹೇಳಿದ್ದೆ ನಿಮಗೆ. ಆ ಕಥೆಯಲ್ಲಿ ಅದೊಂದು ಅಯಶಸ್ವಿ ದುರಂತ ಪ್ರೇಮ ಕಥನ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ಎಕ್ಸಾಂಪಲ್ಗಳನ್ನು ಕೂಡ ಏನಪ್ಪ ಅಂತಂದ್ರೆ ನಿಮಗೆ ಕೊಟ್ಟಿದ್ದೆ ನಾನು. ಆ ಎಕ್ಸಾಂಪಲ್ಗಳಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ, ರೋಮಿಯೋ ಜೂಲಿಯೆಟ್ ದುರಂತ ಪ್ರೇಮ ಕಥನ, ಲೈಲಾ ಮಜ್ನು ದುರಂತ ಪ್ರೇಮ ಕಥನ, ಸಲೀಮ್ ಅನಾರ್ಕಲಿ ದುರಂತ ಪ್ರೇಮ ಕಥನ. ಜಗತ್ತಿನಲ್ಲಿ ಪ್ರಖ್ಯಾತನ ಪಡೆದಿರ್ತಕ್ಕಂಥ ಎಲ್ಲ ಪ್ರೀತಿಗಳು ಕೂಡ ಏನಪ್ಪ ಅಂದರೆ ದುರಂತದಲ್ಲಿ ಅಂತ್ಯ ಆಗಿದ್ದಾವೆ. ಸೊ ಹಾಗಾಗಿ ಪ್ರೀತಿ ಅಂದರೆ ದುರಂತ ಅಂತ ನಾವು ಅರ್ಥೈಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ರೋಮಿಯೋ ಜೂಲಿಯೆಟ್ ಒಳಗಡೆ ಅದನ್ನು ಪ್ರೀತಿ ಅಂದ್ರೇ ದುರಂತ ಅಂತ ಸಮಾಜ ಅರ್ಥ ಮಾಡ್ಕೋಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ರೋಮಿಯೋ ಮತ್ತು ಜೂಲಿಯೆಟ್ನ ವಯಸ್ಸನ್ನು ಕಡಿಮೆ ಇರೋದನ್ನು ತೋರಿಸ್ಕೊಡ್ತಕ್ಕಂಥದ್ದು. ಸುಮಾರು 14ರಿಂದ 16 ವರ್ಷದ ರೋಮಿಯೋ ಮತ್ತು ಜೂಲಿಯೆಟ್ 14 ಮತ್ತು 16ರ ವಯಸ್ಸಿನಲ್ಲಿ ಅಥವಾ ಕಡಿಮೆ ವಯಸ್ಸಿನಲ್ಲಿ ಆಗಿರ್ತಕ್ಕಂಥ ಪ್ರೀತಿಗಳು ಏನಪ್ಪ ಅಂದರೆ ದುರಂತ ಅಂತ್ಯವನ್ನು ಕಂಡಿರ್ತಕ್ಕಂಥದ್ದು. ಇದರ ಅರ್ಥ ಏನಪ್ಪ ಅಂತಂದ್ರೆ ಅಲ್ಲಿ ದೇರ್ ಈಸ್ ಎ ಫಿಸಿಕಲ್ ಅಟ್ರಾಕ್ಷನ್ ಮೋರ್ ದ್ಯಾನ್ ಟ್ರೂ ಲವ್. ಹಿ ವಾಂಟೆಡ್ ಟು ಶೋ ದಟ್ Shakespeare was clearly focuses on a thing that Romeo and Juliet is a love story, but when you study the entire the poetic drama, then you come to understand that it is not love, it is an infatuation. It means a matured love. ಇಂಡೈರೆಕ್ಟಾಗಿ ಹೇಳಬೇಕಾದ್ರೆ ನಾವೇನು ಕರಿಬೋದು, ಇದನ್ನು ಪರಿಪಕ್ವವಾಗದೇ ಇರತಕ್ಕಂಥ ಪ್ರೀತಿಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಇನ್ಫ್ಯಾಚುಯೇಷನ್ ಅಂತ ಕರಿತೀವಿ. ಇಟ್ ಇಸ್ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್. ಇಲ್ಲಿ ಪ್ರೀತಿ ಮತ್ತು ಇನ್ಫ್ಯಾಚುಯೇಷನ್ ಮಧ್ಯದಲ್ಲಿ ಕೂಡ ಏನನ್ಸದ, ವಿ ಫೀಲ್ ದಟ್ ಇಟ್ ಇಸ್ ಲವ್ ಬಟ್ ಇಟ್ ಇಸ್ ನಾಟ್ ಲವ್. ಅಕಾರ್ಡಿಂಗ್ ಟು ದ ಶೇಕ್ಸ್ಪಿಯರ್ ಹಿಮ್ಸೆಲ್ಫ್, he said that ಲವ್ ಈಸ್ ಫೇರ್ ಆನ್ ಸ್ಟೇಜ್ ನಾಟ್ ಆನ್ ರಿಯಲ್ ಲೈಫ್. ಪ್ರೀತಿ ಅಂತಕ್ಕಂಥದ್ದು ನಾಟಕದಲ್ಲಿ, ಕಥೆಗಳಲ್ಲಿ, ಚಲನಚಿತ್ರಗಳಲ್ಲಿ ಮಾತ್ರ ಸುಂದರವಾಗಿ ಕಾಣ್ತದೆ. ನಿಜ ಜೀವನದಲ್ಲಿ ಪ್ರೀತಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ದುರಂತವಾಗಿರ್ತದೆ, ಕಷ್ಟಕರವಾಗಿರ್ತದೆ. ಆ್ಯಂಡ್ ಸಮ್ಟೈಮ್ ವಿ ಕಾಲ್ ಎಸ್ ಶೇಕ್ಸ್ಪಿಯರ್ ಎಸ್ ಎನ್ ಲವ್ ಪೊಯೆಟ್. And wherein most of the dramas also written on love subject, but his opinion is like that.
And hence, the difference between love and infatuation. ಪರಿಪಕ್ವವಾಗದೇ ಇರತಕ್ಕಂಥ ಪ್ರೀತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇಲ್ಲಿ ಇನ್ಫ್ಯಾಚುಯೇಷನ್ ಅಂತ ಕರೆಕ್ಟ್ ಹೋಗ್ತೀವಿ. ಇನ್ ದೆನ್ ವಾಟ್ ಮೀನ್ ಬೈ ಲವ್? ಆ್ಯಂಡ್ ಸಿಂಪ್ಲಿ ಲವ್ ಈಸ್ ಜಸ್ಟ್ ಅ ಸ್ಯಾಕ್ರಿಫೈಸ್. ದಟ್ ಪ್ರೀತಿ ಅಂತಕ್ಕಂಥದ್ದು ಒಂದು ತ್ಯಾಗ ಅಂತ. ಅದು ತಾಯಿ ಮಗನಿಗೋಸ್ಕರ ಮಾಡ್ತಕ್ಕಂಥದ್ದು ಇರ್ಬೋದು, ಮಗ ತಾಯಿಗೋಸ್ಕರ ಮಾಡ್ತಕ್ಕಂಥದ್ದು ಇರ್ಬೋದು, ತಂದೆ ಮಗನಿಗೋಸ್ಕರ, ತಾಯಿ ಅಥವಾ ಮಗ ತಂದೆಗೋಸ್ಕರ ಮಾಡ್ತಕ್ಕಂಥದ್ದು ಇರ್ಬೋದು, ಗೆಳೆಯ ಗೆಳತಿಯರ ಮಧ್ಯದಲ್ಲಿರ್ಬೋದು, ಗೆಳೆಯರ ಮಧ್ಯದಲ್ಲಿರ್ಬೋದು, ಗೆಳತಿಯರ ಮಧ್ಯೆ ಇರ್ಬೋದು. ಸೊ ವಿ ಕೆನಾಟ್ ಡಿಫೈನ್ ಇಟ್ ಇನ್ ನ್ಯಾರೋ ಸೆನ್ಸ್. ಜಸ್ಟ್ ಒಬ್ಬರು ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡ್ತಕ್ಕಂಥದ್ದನ್ನು, ಇನ್ನೊಬ್ಬರಿಗೆ ಸಂತೋಷ ಆಗೋಕ್ಕೋಸ್ಕರ ಮಾಡ್ತಕ್ಕಂಥದ್ದನ್ನು ನಾವು ಪ್ರೀತಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎರಡನೇ ಕ್ವಶನ್ ಏನಪ್ಪ ಅಂದರೆ, ಡು ಯು ಥಿಂಕ್ ದ ಪರ್ಸೆಪ್ಷನ್ ಆಫ್ ಲವ್ ಚೇಂಜಸ್ ಆ್ಯಸ್ ಒನ್ ಗೆಟ್ಸ್ ಓಲ್ಡರ್? ಪ್ರೀತಿ ಬದಲಾಗ್ತದನ, ವಯಸ್ಸಾದಂಗೆ ಪ್ರೀತಿ ಬದಲಾಗ್ತದನ ಅಂತ WB Yeats ಅವರು ಕೇಳಿರ್ತಕ್ಕಂಥ, ಇಲ್ಲಿ ನಮ್ಮ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಒಳಗಡೆ ಕೊಟ್ಟಿರ್ತಕ್ಕಂಥ ಕ್ವಶನ್ ನಮಗದು. WB Yeats ಅವರು ಹೇಳಿರ್ತಕ್ಕಂಥ ಕ್ವಶನ್ ಅಲ್ಲ, ನಮ್ಮ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಬೇರೆ ಬೇರೆ ಥರನಾಗಿರ್ತಕ್ಕಂಥ ಒಪಿನಿಯನ್ ಕೊಡ್ಬೋದು. ಬಟ್ ಮೋಸ್ಟ್ ಆಫ್ ದಿ ರೈಟರ್ಸ್ ಥಿಂಕ್ ಲೈಕ್ ದ್ಯಾಟ್ ಟ್ರೂ ಲವ್, ಬೇರೆ ರೈಟರ್ಸ್ ಬೇಡ ನಮಗೆ, ಶೇಕ್ಸ್ಪಿಯರನ್ನೇ ತೊಗೊಂಡು ಹೋದಾಗ ಅವರು 116 ಸಾನೆಟಲ್ಲೇ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ, ಟ್ರೂ ಲವ್ ನೆವರ್ ಚೇಂಜಸ್. ನಿಜವಾದ ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ. ಒಂದು ವೇಳೆ ನಿಜವಾದ ಪ್ರೀತಿ ಬದಲಾದರೆ ಏನಾಗ್ತದಪ್ಪ ಅಂತಂದರೆ ಪ್ರಳಯ ಆಗ್ತದ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಪರ್ಸೆಪ್ಷನ್ ಆಫ್ ಲವ್ ಚೇಂಜಸ್ ಆ್ಯಸ್ ಒನ್ ಗೆಟ್ಸ್ ಓಲ್ಡರ್ ಮೀನ್ಸ್ ವಯಸ್ಸಾದಾಗ ಪ್ರೀತಿ ಬದಲಾಗ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಅದು ನಿಜವಾದ ಪ್ರೀತಿನಿದ್ರೆ ಅದು ಏನಾಗೋದಿಲ್ಲಪ್ಪ ಅಂದರೆ ಬದಲಾಗೋದಿಲ್ಲ. ಅದು ಇನ್ಫ್ಯಾಚುಯೇಷನ್ ಇದ್ದರೆ, ಪರಿಪಕ್ವವಾಗದೇ ಇರತಕ್ಕಂಥ ಪ್ರೀತಿ ಏನಾದರೂ ಇತ್ತಂದರೆ ಅದು ಏನಾಗ್ತದಪ್ಪ ಅಂದರೆ ಸೌಂದರ್ಯ, ದೈಹಿಕ ಸೌಂದರ್ಯಕ್ಕೆ ಆಕರ್ಷಣೆ ಇರ್ತದೆ. ಹಾಗಾಗಿ ಅಲ್ಲಿ ಏನಾಗ್ತದಪ್ಪ ಅಂದರೆ ಪ್ರೀತಿ ಬದಲಾಗ್ಬೋದು ಅಂತಕ್ಕಂಥ ಒಂದು ಥರನಾಗಿರ್ತಕ್ಕಂಥ ಅಭಿಪ್ರಾಯಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ WB Yeats ಅವ್ರು ಏನು ಹೇಳ್ಕೊಂಡು ಹೋಗ್ತಾರೆ, ಪ್ರೀತಿ ಹೆಂಗೆ ಬದಲಾಗ್ತದೆ, ವಯಸ್ಸಾದ ಮೇಲೆ ಪ್ರೀತಿ ಹೆಂಗೆ ಬದಲಾಗ್ತದ ಅಂತಕ್ಕಂಥದ್ರ ವಿಚಾರ ಸಂಬಂಧಪಟ್ಟವಾಗಿ. ಹೆಂಗೆ ಬದಲಾಗ್ತದ ಅದನ್ನು ಭಾಳ ಸುಂದರವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಮೊದಲಿಗೆ ನಾನು ಏನಪ್ಪ ಅಂದರೆ ಒಂದು ಪದ್ಯವನ್ನು ಸಲ ಏನಪ್ಪ ಅಂದರೆ ರಿಸೈಟೇಷನ್ ಮಾಡ್ತೀನಿ. ಭಾಳ ಇಂಪಾರ್ಟೆಂಟ್ ಅದು ಪದ್ಯವನ್ನು ರಿಸೈಟೇಷನ್ ಮಾಡ್ತಕ್ಕಂಥದ್ದು. ನೀವು ಅದನ್ನು ಉಚ್ಚಾರಗಳನ್ನು, ಫುಲ್ ಸ್ಟಾಪ್ಗಳನ್ನು, ಕಾಮಾಗಳನ್ನು ನೋಡ್ತಾ ಇರಬೇಕು. ನನಗೆ ಸಾಧ್ಯದಷ್ಟು ಏನಪ್ಪ ಅಂತಂದರೆ ಅದನ್ನು ಐ ಟ್ರೈ ಟು ಮೇಂಟೈನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದ ರಿಸೈಟೇಷನ್. ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ and nodding by the fire, take down this book and slowly read and dream of the soft look your eyes had once and up their shadow deep. How many loved your moment of glad grace, and how loved your beauty with love false or true, and how loved your beauty with love false or true. But one man loved the pilgrim soul in you, and loved the sorrow of your changing face. And bending down beside the glowing bars, murmur a little sadly how love fled, and placed upon the mountains overhead, and hide his face amid the crowd of stars. ಬರೀ ನಮಗೇನಪ್ಪ ಅಂದರೆ ಇಲ್ಲಿ 3 ಸ್ಟಾಂಜಾದಲ್ಲಿ ಆ ನಿಜವಾದ ಪ್ರೀತಿ ಸಂಬಂಧಪಟ್ಟಿರ್ತಕ್ಕಂಥ ಅವರ ಏನಪ್ಪ ಅಂದ್ರೆ ಅಭಿಪ್ರಾಯವನ್ನು ಭಾಳ ಸುಂದರವಾಗಿ ಏನಪ್ಪ ಅಂದ್ರೆ ಚಿತ್ರಿಸಿರ್ತಕ್ಕಂಥದ್ದು. ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಭಾಷೆಯಲ್ಲಿ ಸರಳವಾದ ನರೇಷನ್ ಜೊತೆಗೆ ಪದ್ಯವನ್ನು ಏನಪ್ಪ ಅಂತಂದ್ರೆ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಈ ಪದ್ಯವನ್ನು ಕನ್ನಡಕ್ಕೂ ಕೂಡ ಏನಪ್ಪ ಅಂದ್ರೆ ಅನುವಾದ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ ನಾವು ನೋಡಬೇಕಾಗ್ತದೆ ಒಂದ್ಸಲ. ಕನ್ನಡದಲ್ಲಿ ಅನುವಾದವನ್ನು ಕೂಡ ನಮಗೇನಪ್ಪ ಅಂತಂದ್ರೆ ಸಿಲೆಬಸ್ ಕಮಿಟಿಯವರು ಕೊಟ್ಟಿದ್ದಾರೆ ನಮಗೆ. ಅದನ್ನು ನೀನು ಮುದುಕಿಯಾದಾಗ ಅಂತೇಸಿಂದ ಕನ್ನಡದಲ್ಲಿ ನೇರವಾಗಿ ಅನುವಾದವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಕನ್ನಡದಲ್ಲಿ ರಿಸೈಟೇಷನನ್ನು ಒಂದು ಸಲ ನೋಡ್ಕೊಳ್ಳೋಣ. ನೀ ಮುದುಕಿಯಾಗಿ ಕೂದಲು ನೆರೆತು ಕಣ್ಣಲ್ಲಿ ನಿದ್ದೆ ತುಂಬಿರಲು
ಬೆಂಕಿ ಗೂಡಿನ ಬದಿಗೆ ಕುಳಿತು ಈ ಪುಸ್ತಕ ಕೈಗೆತ್ತಿಕೋ, ಓದು ನಿಧಾನವಾಗಿ. ಪ್ರಾಯದ ದಿನಗಳಲ್ಲಿ ನಿನ್ನ ಕಣ್ಣಲ್ಲಿ ಹೊರಹೊಮ್ಮುತ್ತಿದ್ದ ಮದನ ನೋಟ ದಟ್ಟನೆ ನೆರಳ ಸರಿಸಿ ಮನದಲ್ಲಿ. ಪ್ರೀತಿಸಿದಷ್ಟು ಜನ ನಿನ್ನ ಹರ್ಷೋಲ್ಲಾಸಭರಿತ ಗಳಿಗೆಗಳನ್ನು, ನಿಜ ಪ್ರೀತಿಯೋ ಸುಳ್ಳೋ ಪ್ರೀತಿಸಿದ್ದರು ಅವರು ನಿನ್ನ ಚೆಲುವನ್ನು. ಪ್ರೀತಿಸಿದೊಬ್ಬನೇ ನಿನ್ನಲ್ಲಿ ಹುದುಗಿದ್ದ ಯಾಂತ್ರಿಕ ಪವಿತ್ರಾತ್ಮವನ್ನು, ಪ್ರೀತಿಸಿದ ಹಾಗೆ ಬದಲುತ್ತಿದ್ದ ನಿನ್ನ ಮುಖದ ದುಗುಡಗಳನ್ನು. ಜಗಜಗಿಸಿ ಹೊಳೆಯುವ ಉರಿ ಸರಳುಗಳ ಬಳಿ ಕೂತು ಮುಖ ಬಾಗಿಸಿ ಉಸಿರಿಕೋ, ನಿನ್ನೊಳಗೆ ನೀನೇ ವ್ಯತೆ ಧನಿಯಲ್ಲಿ ಹೇಗೆ ಪ್ರೀತಿ ಓಡಿ ಹೋಯಿತು ಎಂದು ದೂರದಲ್ಲಿರುವ ಗಿರಿಶಿಖರ ಏರಿ ಮರೆಸಿಕೊಂಡಿತ್ತು ತನ್ನ ಮುಖವ ನಕ್ಷತ್ರಗಳ ಮಧ್ಯೆ ತೂರಿಯನ್. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ಭಾಳ ಸುಂದರವಾಗಿ ಮೂಲ ಇಂಗ್ಲೀಷ್ ಪದ್ಯಕ್ಕೆ, ಅದರ ಅರ್ಥಕ್ಕೆ, ಭಾವಕ್ಕೆ ಎಲ್ಲಿಯೂ ಕೂಡ ಚ್ಯುತಿ ಬರಲಾರ್ದ ಹಾಗೆ ಭಾಳ ಸುಂದರವಾಗಿ ಏನಪ್ಪ ಅಂತಂದರೆ ಈ ಪದ್ಯವನ್ನು ಕನ್ನಡಕ್ಕೆ ಏನಪ್ಪ ಅಂದರೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು. ಕನ್ನಡದ ಪದ್ಯವನ್ನು ಈಗ ಓದಿದ ತಕ್ಷಣ ನಮಗೊಂದಿಷ್ಟು ಏನಪ್ಪ ಅಂದರೆ ಪದ್ಯದ ಏನಪ್ಪ ಅಂದರೆ ಮೂಲ ವಿಷಯ ಏನು ಅಂತ ಅನ್ನೋದನ್ನು ಸ್ವಲ್ಪ ಅರ್ಥ ಆಗಿರಬೇಕು ಅಂತ ಇಷ್ಟು ಅಂದ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಾನು ಈ ಪದ್ಯದ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪದ್ಯದ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡಿದಷ್ಟು ಏನಪ್ಪ ಅಂತಂದ್ರೆ ಅದರ ಮೀನಿಂಗ್ ಅಪಾರ್ಥ ಆಕೊಂತ ಹೋಗ್ತದೆ. ಯಾಕೆಂದರೆ ಪ್ರೀತಿ ಅಂತಕ್ಕಂಥ ಈ ವಿಷಯ ಸಂಬಂಧಪಟ್ಟರೆ ಹಾಗೆ ನಾವು ಭಾಳ ಸಂಪ್ರದಾಯಸ್ಥರು. ಈ ವಿಷಯ ಸಂಬಂಧಪಟ್ಟಾಗ ನಾವು ಏನಾದರೂ ಜಾಸ್ತಿ ಮಾತಾಡ್ಲಿಕ್ಕೆ ಹೋದ್ವಿ ಅಂತ ಇಟ್ಕೋರಿ, ಅದು ಏನಾಗ್ತದಪ್ಪ ಅಂದ್ರೆ ತಪ್ಪು ಅರ್ಥಕ್ಕೆ ಏನಾಗ್ತದಪ್ಪ ಅಂದ್ರೆ ಕಾರಣ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಕವಿಯು ತನ್ನ ಪ್ರಿಯತಮೆಯನ್ನು ಭಾಳ ದಿವಸ ಆದಮೇಲೆ ಏನಪ್ಪ ಅಂತಂದ್ರೆ ಇಟ್ ಇಸ್ ಈಸ್ ಓನ್ ಇಮ್ಯಾಜಿನೇಷನ್. ಭಾಳ ದಿವಸ ಆದಮೇಲೆ ತನ್ನ ಪ್ರಿಯತಮೆ ಹೆಂಗೆ ಕಾಣ್ತಾಳ, ವಯಸ್ಸಾದ ಮೇಲೆ ತನ್ನ ಪ್ರಿಯತಮೆ ಹೆಂಗೆ ಕಾಣ್ತಾಳ. When you are old and grey and full of sleep and nodding by fire, take down this book and slowly read and dream of the soft look your eyes had once and up their shadow deep. ನೀನು ಮುದುಕಿಯಾದಾಗ, ನಿನಗೆ ವಯಸ್ಸಾದಾಗ, ಗ್ರೇ ಅಂದರೆ ಪೂರ್ತಿ ಬೆಳಗು ಅಲ್ಲ, ಪೂರ್ತಿ ಕರಗುವಾಗ ಅಲ್ಲ, ಆ ಥರದಾಗಿರ್ತಕ್ಕಂಥ ಕೂದಲುಗಳು. ಫುಲ್ ಆಫ್ ಸ್ಲೀಪ್ ಅಂದರೆ ಯೌವನದಲ್ಲಿ ಕಣ್ಣುಗಳು ಹೊಳಿತಾ ಇರ್ತಾವೆ. ವಯಸ್ಸಾದ ಮೇಲೆ ಕಣ್ಣುಗಳು ಏನಪ್ಪ ಅಂದ್ರೆ ನಿದ್ದೆಗಣ್ಣಲ್ಲಿ ಇದ್ದವ್ರ ಥರ ಇರ್ತಾವೆ. ನಿನಗೆ ವಯಸ್ಸಾದಾಗ, ನಿನ್ನ ಕೂದಲುಗಳು ಬೆಳ್ಳಗಾದಾಗ, ಗ್ರೇ ಕಲರ್ಗೆ ಬಂದಾಗ, ಬೂದಿ ಕಲರ್ಗೆ ಬಂದಾಗ ನಿನ್ನ ಕಣ್ಣಲ್ಲಿ ನಿದ್ದೆ ತುಂಬಿರಲು ಅಂದರೆ ಕಣ್ಣುಗಳು ಕೂಡ ಹೊಳಿತಾ ಇರೋದಿಲ್ಲ. ಆ್ಯಂಡ್ ನಾಡಿಂಗ್ ಬೈ ದ ಫೈರ್ ಟೇಕ್ ಡೌನ್ ದಿಸ್ ಬುಕ್. ನಾಡಿಂಗ್ ಬೈ ಫೈರ್ ಅಂದರೆ ಇದು ಯುರೋಪಿಯನ್ ಕಾಂಟೆಕ್ಸ್ಟಲ್ಲಿ ಬರೆದಿರೋ ಕಾರಣಕ್ಕೋಸ್ಕರ, ಯುರೋಪ್ನಲ್ಲಿ ತುಂಬ ಚಳಿ ಇರೋ ಕಾರಣಕ್ಕೋಸ್ಕರ ಮನೆಯೊಳಗಡೆ ಅಗ್ಗಟ್ಟಿಗೆಯನ್ನು ಕಾಸ್ತಾ ಇರ್ತಾರೆ. ಮನೆಯೊಳಗಡೆ ಹಾಲ್ ಒಳಗಡೆ ಒಂದು ಅಗ್ಗಟ್ಟಿಗೆಯನ್ನು ಇಟ್ಟಿರ್ತಾರೆ. ಅಲ್ಲಿ ಏನಪ್ಪ ರೂಮ್ ಟೆಂಪ್ರೇಚರನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಅಗ್ಗಟ್ಟಿಗೆಯನ್ನು ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ವಯಸ್ಸಾದಾಗ ನೀನು ಅಗ್ಗಟ್ಟಿಗೆಯನ್ನು ಕಾಸ್ಕೋತಾ ಇರಬೇಕಾದ್ರೆ, ಬೆಂಕಿಯನ್ನು ಕಾಯಿಸ್ಕೋತಾ ಇರಬೇಕಾದ್ರೆ, ನಾಡ್ ಅಂದರೆ ಬಾಗೋದು, ಬೆಂಕಿಯ ಕಡೆ ಬಾಗಿ ನೀನು ಕಾಯಿಸ್ಕೋತಾ ಇರಬೇಕಾದ್ರೆ ಟೇಕ್ ಡೌನ್ ದಿಸ್ ಬುಕ್, ಈ ಪುಸ್ತಕವನ್ನು ಎತ್ತಿಕೋ ಅಂತ ಹೇಳ್ತಾನೆ. ಇಲ್ಲಿ ಸಾಂಕೇತಿಕವಾಗಿ ಬರೆದಿದ್ದಾರೆ. ಈ ಪುಸ್ತಕವನ್ನು ಎತ್ತಿಕೋ ಅಂದರೆ ಪುಸ್ತಕ ಎತ್ಕೊಳ್ಳೋದಲ್ಲ. ನೀನು ಈ ಪುಸ್ತಕವನ್ನು ತೆಗೆದು ನೋಡು ಅಂತಂದರೆ ನಿನ್ನ ಹಳೆಯ ನೆನಪುಗಳನ್ನು ಏನು ಮಾಡು, ನೆನೆಸಿಕೋ ಅಂತ ಅರ್ಥ. ನಿನ್ನ ಹಳೆಯ ದಿವಸಗಳನ್ನು ನೆನೆಸ್ಕೋ ಅಂತಂದರೆ ನಿನ್ನ ಯೌವನದ ದಿನಗಳನ್ನು ನೆನೆಸ್ಕೋ ಅಂತ. ಆ್ಯಂಡ್ ಸ್ಲೋಲಿ ರೀಡ್, ನಿಧಾನವಾಗಿ ನೆನೆಸ್ಕೋ ಅಂದರೆ ಓದು ಅಂತಲ್ಲ, ಸಾಂಕೇತಿಕವಾಗಿ ಬಳಸಿಕೊಂಡಿದ್ದಾರೆ ಅಲ್ಲಿ. ಆ ಪುಸ್ತಕವನ್ನು ಓದು ಅಂದರೆ ನಿನ್ನ ಹಳೆಯ ನೆನಪುಗಳನ್ನು ನಿಧಾನವಾಗಿ ನೆನಪಿಸ್ಕೋ. ದ ಡ್ರೀಮ್ ಆಫ್ ಸಾಫ್ಟ್ ಲುಕ್, ಆ ಕನಸುಗಳು ಯೌವನದಲ್ಲಿ ನಿನ್ನ ಮೃದುವಾಗಿರ್ತಕ್ಕಂಥ, ನಿನ್ನ ಯೌವನಭರಿತವಾಗಿರ್ತಕ್ಕಂಥ ಜೀವನವನ್ನು ಒಂದಿಷ್ಟು ನೆನೆಸಿಕೋ. ಯುವರ್ ಐಸ್ ಹ್ಯಾಡ್ ಒನ್ಸ್ ಆ್ಯಂಡ್ ದ ಫಾರ್ ಶಾಡೋ ಡೀಪ್, ನೀನು ಹೊಳಿತಕ್ಕಂಥ ಆ ಕಣ್ಣುಗಳು, ಆ ಕಣ್ಣಲ್ಲಿ ಕಂಡಿರ್ತಕ್ಕಂಥ ಯೌವನಭರಿತವಾಗಿರ್ತಕ್ಕಂಥ ಜೀವನವನ್ನು ನೆನೆಸ್ಕೋ ಅಂತ ಹೇಳಿಸಿಂದ ತನ್ನ ಪ್ರಿಯತಮೆಗೆ ಏನಪ್ಪ ಅಂತಾರೆ ಇಲ್ಲಿ WB ಯೇಟ್ಸ್ ಅವರು ಹೇಳ್ತಾ ಇದ್ದಾರೆ. ಹೌ ಮೆನಿ ಲವ್ಡ್ ಯುವರ್ ಡ್ರೀಮ್ಸ್, ಹೌ ಮೆನಿ ಲವ್ಡ್ ಯುವರ್ ಮೊಮೆಂಟ್ ಆಫ್ ಗ್ಲಾಡ್ ಗ್ರೇಸ್. ಇಲ್ಲಿ ಗ್ಲಾಡ್ ಗ್ರೇಸ್ ನಮಗೆ ಹೊಸ ಶಬ್ದ ಅದ. ಗ್ಲಾಡ್ ಗ್ರೇಸ್ ಅಂದರೆ ನಿನ್ನ ಯೌವನಭರಿತವಾಗಿರ್ತಕ್ಕಂಥ ಸೌಂದರ್ಯವನ್ನು, ಯೌವನದ ಸೌಂದರ್ಯವನ್ನು. ಹೌ ಮೆನಿ ಲವ್ಡ್, ಎಷ್ಟು ಜನ ನಿನ್ನ ಸೌಂದರ್ಯಕ್ಕೆ, ನೀನು ತರುಣಿಯಾಗಿದ್ದಾಗ ನಿನ್ನ ದೇಹ ಸೌಂದರ್ಯವನ್ನು ನೋಡಿ ಎಷ್ಟು ಜನ ನಿನಗೇನು ಮಾಡ್ತಾ ಇದ್ರಪ್ಪ ಅಂದರೆ
ನಿನ್ನನ್ನು ಫಾಲೋ ಮಾಡ್ತಾ ಇದ್ರು, ಎಷ್ಟು ಜನ ನಿನ್ನನ್ನು ಪ್ರೀತಿಸ್ತಾ ಇದ್ರು ಅಂತ ಇಷ್ಟು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಅವರು ನಿನ್ನ ಸೌಂದರ್ಯವನ್ನು ಪ್ರೀತಿಸ್ತಾ ಇದ್ರು. ಅವರ ಪ್ರೀತಿ ಫಾಲ್ಸ್ ಅಂದರೆ ಸುಳ್ಳು, ಟ್ರೂ ಅಂದರೆ ನಿಜ. ಅವರ ಪ್ರೀತಿ ಸುಳ್ಳಿತ್ತೋ ನಿಜ ಇತ್ತೋ ಗೊತ್ತಿಲ್ಲ ನನಗೆ. ಎಷ್ಟೋ ಜನ ನಿನ್ನನ್ನು ಪ್ರೀತಿ ಮಾಡ್ತಾಯಿದ್ರು, ನೀನು ತಾರುಣ್ಯದಲ್ಲಿದ್ದಾಗ. ಅವರ ಪ್ರೀತಿ, ನಿನ್ನ ಸೌಂದರ್ಯವನ್ನು ಪ್ರೀತಿ ಮಾಡ್ತಕ್ಕಂಥ ಅವರ ಪ್ರೀತಿ ನಿಜ ಇತ್ತೋ ಸುಳ್ಳಿತ್ತೋ ಯಾರಿಗೊತ್ತು. ಬಟ್ ಒನ್ ಮ್ಯಾನ್ ಲವ್ಡ್ ದ ಪಿಲ್ಗ್ರಿಮ್ ಸೋಲ್ ಇನ್ ಯು. ಅಷ್ಟೆಲ್ಲ ಜನ ಯುವಕರು ನಿನ್ನನ್ನು ಪ್ರೀತಿ ಮಾಡ್ತಾ ಇರಬೇಕಾದ್ರೆ, ನಿನ್ನ ಸೌಂದರ್ಯವನ್ನು ಆರಾಧಿಸ್ತಾ ಇರಬೇಕಾದ್ರೆ, ಸೌಂದರ್ಯವನ್ನು ಪ್ರೀತಿ ಮಾಡ್ತಾ ಇರಬೇಕಾದ್ರೆ, ಅವರಲ್ಲಿ ಅಷ್ಟೆಲ್ಲ ಜನರಲ್ಲಿ ಒಬ್ಬ ಮಾತ್ರ ನಿನ್ನ ಏನಪ್ಪ ಅಂದ್ರೆ ನಿನ್ನ ಪಿಲ್ಗ್ರಿಮ್ ಸೋಲ್ ಅಂದರೆ ನಾನಿಲ್ಲಿ ಪವಿತ್ರ ಆತ್ಮ ಅಂತ ಅನ್ಕೋತೀನಿ. ಪಿಲ್ಗ್ರಿಮ್ ಸೋಲ್, ನಿನ್ನ ಪವಿತ್ರ ಆತ್ಮವನ್ನು, ನಿನ್ನ ನಿಜವಾದ ಪ್ರೀತಿಯನ್ನು, ನಿನ್ನ ನಿಜವಾದ ಮನಸ್ಸನ್ನು ಏನು ಮಾಡ್ತಾ ಇದ್ದಪ್ಪ ಅಂದರೆ ಪ್ರೀತಿ ಮಾಡ್ತಾ ಅದು. ಪಿಲ್ಗ್ರಿಮ್ ಅಂದರೆ ನಾವಿಲ್ಲಿ ಏನಪ್ಪ ಅಂದರೆ ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು ಅಂತ, ಪವಿತ್ರವಾದ ಸ್ಥಳಕ್ಕೆ ನಾವು ಏನಪ್ಪ ಅಂದರೆ ಯಾತ್ರೆ ಹೋಗ್ತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ ಸೋಲ್ ಅಂದರೆ ಆತ್ಮ, ಅದರ ಪವಿತ್ರ ಆತ್ಮ, ನಿಜವಾದ ಪ್ರೀತಿ ಅಂತ ಸಿಂಬಾಲಿಕ್ ಆಗಿ ಏನು ಮಾಡ್ಬೋದು ಬಳಸ್ಕೋಬೋದು. ಒನ್ ಮ್ಯಾನ್, ಒಬ್ಬ ಮಾತ್ರ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ನಿನ್ನ ನಿಜವಾದ ಆತ್ಮವನ್ನು, ನಿನ್ನ ಹೃದಯವನ್ನು ಪ್ರೀತಿಸ್ತಾ ಇದ್ದ. ನಿನ್ನಲ್ಲಿರ್ತಕ್ಕಂಥ ಒಳ್ಳೆಯ ಆತ್ಮನ, ಪವಿತ್ರ ಆತ್ಮವನ್ನು, ನಿನ್ನ ಪವಿತ್ರ ಆತ್ಮವನ್ನು ಪ್ರೀತಿಸ್ತಾ ಇದ್ದ. ಆ್ಯಂಡ್ ಲವ್ಡ್ ದ ಸಾರೋ ಆಫ್ ಯುವರ್ ಚೇಂಜಿಂಗ್ ಫೇಸ್. ಅವನು ನಿನ್ನದೇ, ನೀನು ಸುಖವಾಗಿದ್ದಾಗೂ ಪ್ರೀತಿ ಮಾಡ್ತಾ ಇದ್ದ, ನೀನು ದುಃಖವಾಗಿದ್ದಾಗೂ ಪ್ರೀತಿ ಮಾಡ್ತಾ ಇದ್ದ, ನೀನು ಯುವತಿಯಾದಾಗೂ ಪ್ರೀತಿ ಮಾಡ್ತಾ ಇದ್ದ, ನೀನು ಮುದುಕಿಯಾದಾಗೂ ಪ್ರೀತಿ ಮಾಡ್ತಾ ಇದ್ದ, ನೀನು ಸೌಂದರ್ಯವತಿ ಇದ್ದಾಗೂ ಪ್ರೀತಿ ಮಾಡ್ತಾ ಇದ್ದ, ಕುರುಪಿ ಆದಾಗೂ ಕೂಡ ಪ್ರೀತಿ ಮಾಡ್ತಾ ಇದ್ದ. ಅಂದರೆ ಕವಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇನ್ನೊಂದು ಸ್ಟೆಪ್ ಮುಂದೆ ಹೇಳಬೇಕಂದ್ರೆ, ಕವಿ ತನ್ನ ಭಾವನೆ ಅಂತಂದರೆ ಅವನು ನಿಜವಾದ ಪಿಲ್ಗ್ರಿಮ್ ಸೋಲ್ ಅಂದರೆ ಯಾರಪ್ಪ ಅಂದರೆ ಇಲ್ಲಿ ಪವಿತ್ರ ಆತ್ಮ ಪ್ರೀತಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಹೀ ಈಸ್ ದ ಪೊಯೆಟ್ ಹಿಮ್ಸೆಲ್ಫ್ ಈಸ್ ಅ ಪಿಲ್ಗ್ರಿಮ್ ಸೋಲ್. ಇಲ್ಲಿ ನಮಗೇನಾಗ್ತದಪ್ಪ ಅಂದರೆ ನಿಜವಾದ ಪ್ರೀತಿ ಮಾಡ್ತಕ್ಕಂಥ ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಇಲ್ಲಿ ಕವಿಯು, WBES. ಕೊನೆ ಸ್ಟಾಂಜ ಬರ್ತಾ ಇದೆ, ಭಾಳ ಬೇಗನೆ ಮುಗಿತಕ್ಕಂಥ ಪದ್ಯ ಇದು. ನಾವು ಕೊನೆ ಸ್ಟಾಂಜ ಬರ್ತಾ ಇದ್ದೀವಿ. ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್ murmur a little sadly how love fled and faced upon the mountains overhead and hide his face amid the crowd of stars. ಮೊದಲನೇ ಸ್ಟಾನ್ಸ್ ಅಂದ್ರೆ ಹೇಳ್ತಾರೆ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋವಿಂಗ್ ಬಾರ್. ಅಂದ್ರೆ ಗೋಡಿ ಒಳಗಡೆನೆ ಅಗ್ಗಟ್ಟಿಗೆ ಏನು ಮಾಡಿರ್ತಾರೆ, ಅದ್ರ ಮೇಲೆ ಏನಪ್ಪ ಅಂದ್ರೆ ಏನು ಹಾಕಿರ್ತಾರೆ, ಸಲಾಖಿಗಳನ್ನು ಹಾಕಿರ್ತಾರೆ. ಅಲ್ಲಿ ನಮಗೆ ಬಾರ್ ಅಂತ ಎಷ್ಟು ಬಳಸ್ಕೊಂಡು ಅಲ್ಲಿ ಅಗ್ಗಟ್ಟಿಗೆಯಲ್ಲಿ ಬಾರ್ಸ್ ಏನದಾವಲ್ಲ, ಕಂಬಿಗಳೇನದಲ್ಲ, ಆ ಥರ ಪಕ್ಕದಲ್ಲಿ ಬಾಗಿಕೊಂಡು ನೀನು ಉರಿಯನ್ನು ಕಾಸ್ಕೋತಾ ಇದ್ದಿಲ್ಲ. ಅಲ್ಲಿ ಗ್ಲೋಯಿಂಗ್ ಬಾರ್ಸ್ ಅವು ಏನಾಗ್ತಾಯಿದ್ದಪ್ಪ ಅಂದ್ರೆ ಬಿಸಿಲಿಗೆ ಬೆಂಕಿಗೆ ಏನಾಗಿದ್ದಾವೆ, ಕಾದು ಕೆಂಪಾಗಿ ಹೊಳಿತಾ ಇದ್ದಾವೆ. ಅಲ್ಲಿ ನೀನು ಪಿಸುಗುಡು, ಮರ್ಮರ್ ಅಂದರೆ ಕಿವಿಯಲ್ಲಿ ಪಿಸುಗುಡ್ತೀವಲ್ಲ, ಅಂದರೆ ಮನಸ್ಸಿನಲ್ಲೇ ಮಾತಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಧ್ವನಿಯಲ್ಲೇ ಮಾತಾಡ್ಕೊಂಡು ಹೋಗ್ತಕ್ಕಂಥದ್ದು, ಯಾರಿಗೂ ಕೇಳಿಸ್ಲಾರ್ದಂಗೆ. ಮರ್ಮರ್ ಎ ಲಿಟ್ಲ್ ಸ್ಯಾಡ್ಲಿ. ಅವಾಗ ನೀನು ಅಂದ್ಕೋತೀಯ ಏನಪ್ಪ ಅಂದರೆ ಇದನ್ನೆಲ್ಲ ನೆನೆಸ್ಕೊಂಡಿದ್ರೆ ಅವಾಗ ನೀನು ಒಂದಿಷ್ಟು ಬೇಜಾರಿನಿಂದ ಏನಪ್ಪ ಅಂದ್ರೆ ಅನ್ಕೋತೀಯ. ಲಿಟ್ಲ್ ಸ್ಯಾಡ್ಲಿ, ಸ್ವಲ್ಪ ಬೇಜಾರಿನಿಂದ ಪಿಸುಗುಡ್ತೀಯ. ಏನಂತೆ ಹೌ ಲವ್ ಫ್ಲೆಡ್. ಅವತ್ತು ಯೌವನದಲ್ಲಿ ಪ್ರೀತಿ ಮಾಡ್ತಕ್ಕಂಥ ಎಲ್ಲ ಪ್ರೀತಿಗಳು ಎಲ್ಲಿ ಓಡಿ ಹೋದವು. ಹೌ ಲವ್ ಫ್ಲೆಡ್, ನಿನ್ನ ಪ್ರೀತಿ ಎಲ್ಲಿ ಓಡಿಯೋತು, ಹೆಂಗೆ ಓಡಿಯೋತು. ಆ್ಯಂಡ್ ಪೇಸ್ಡ್ ಅಪಾನ್ ದ ಮೌಂಟೇನ್ ಓವರ್ ಹೆಡ್. ಪರ್ವತದ ಕಡೆಗೆ ಮುಖ ಮಾಡಿ, ಬೆಟ್ಟದ ಕಡೆಗೆ ಮುಖ ಮಾಡಿ ಏನಪ್ಪ ಅಂದ್ರೆ ನಿನ್ನ ಆ ಪ್ರೀತಿ ಓಡಿ ಹೋಯಿತು. ಎಷ್ಟೋ ಜನ ಪ್ರೀತಿ ಮಾಡ್ತಾ ಇದ್ರಲ್ಲ ನಿನ್ನ ಸೌಂದರ್ಯವನ್ನು, ನಿನ್ನ ದೈಹಿಕ ಸೌಂದರ್ಯವನ್ನು, ನಿನ್ನ ತಾರುಣ್ಯವನ್ನು ಪ್ರೀತಿ ಮಾಡ್ತಕ್ಕಂಥ ಅವೆಲ್ಲ ಪ್ರೀತಿಗಳು ಏನಾಗಿಬಿಟ್ಟಪ್ಪ ಅಂದ್ರೆ ಏನೋ ಪರ್ವತದ ಕಡೆಗೆ ಮೇಲೆಗೆ ಓಡೋಗ್ಬಿಟ್ಟು. ಆ್ಯಂಡ್ ದ ಹೈಡ್ ಹಿಸ್ ಫೇಸ್ ಅಮಿಡ್ ದ ಕ್ರೌಡ್ ಆಫ್ ಸ್ಟಾರ್ಸ್. ಲಕ್ಷಾಂತರ ನಕ್ಷತ್ರಗಳ ಮಧ್ಯದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಪ್ರೀತಿ ಹೈಡ್ ಆಗಿ ಹೋಯಿತು ಅಂತ. ನಿಜವಾದ ಪ್ರೀತಿನೂ ಕೂಡ ಏನಾಗಿಬಿಡ್ತದೆ, ಪೊಳ್ಳು ಪ್ರೀತಿಗಳ ಮಧ್ಯೆ ನಿಜ ಪ್ರೀತಿನೂ ಕೂಡ ಏನಾಗಿಬಿಡ್ತಪ್ಪ ಅಂದ್ರೆ ಇಲ್ಲಿ ಮಾಯ ಆಗಿ ಹೋಗಿಬಿಡ್ತು ಅಂತ ಹೇಳ್ತಕ್ಕಂಥದ್ದು. ಕವಿಗಳು ಭಾಳ ಸುಂದರವಾಗಿ ಏನಪ್ಪ ಅಂತಂದ್ರೆ ಈ ಪದ್ಯವನ್ನು ಬರೆದಿರ್ತಕ್ಕಂಥ 20th century ಐರಿಷ್ ಪೋಯಿಟ್ಸ್ ಒಳಗಡೆ ಭಾಳ ಡಾಮಿನೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಒಬ್ಬ ಕವಿಯವರು. ಸೊ ಇಲ್ಲಿ ಭಾಳ ಸುಂದರವಾಗಿ ಏನಪ್ಪ ಅಂದರೆ ಪದ್ಯ ಬಂದರೆ ಭಾಳ ಸಿಂಪಲ್ಲಾಗಿ ಮತ್ತು ಚಿಕ್ಕದಾಗಿರ್ತಕ್ಕಂಥ ಪದ್ಯ ನಮಗಿದು. ಸೊ ಇಲ್ಲಿ ಈ ಪದ್ಯ ಭಾಳಷ್ಟು ಬೇಗ ಮುಗಿದು ಹೋಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಬೇಗ ಮುಗೀತು ಅಂತ ಏನಪ್ಪ ಅಂದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪದ್ಯದ ಬಗ್ಗೆ ಇನ್ನೂ ಮಾತಾಡ್ಬೋದು. ಜಾಸ್ತಿ ಮಾತಾಡಿದಷ್ಟು ಏನಾಗ್ತದಪ್ಪ ಅಂತಂದ್ರೆ ಇದು ಅಪಾರ್ಥವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ಪದ್ಯದ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲೊಂದಿಷ್ಟು ಕ್ವಶನ್ ಆನ್ಸರ್ ಇದಾವೆ, ನಾನು ನೋಡ್ತೇನೆ ನಿಮಗೆ.
ಇಲ್ಲ ನಮಗೆ ನೋಡು, ದ ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಅಂದರೆ ಈ ಕವಿಯು ಈ ಪದ್ಯವನ್ನು ಯಾರಿಗೆ ಹೇಳ್ತಾ ಇದ್ದಾನ ಅಂತ ಕೇಳ್ತಾರೆ. ಡೈರೆಕ್ಟಾಗಿ ನಿಮಗೆ ಗೊತ್ತದ ಅವನು ಲವರ್ಗೆ ಹೇಳ್ತಾ ಇದ್ದಾನೆ, ತನ್ನ ಪ್ರಿಯತಮೆಗೆ ಹೇಳ್ತಾ ಇದ್ದಾನೆ. ಇಲ್ಲಿ ನಮಗೆ 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಎ ಯಂಗ್ ವುಮನ್ ಹಿ ಹ್ಯಾಡ್ ಲವ್ಡ್, ಒಬ್ಬಳು ತಾರುಣ್ಯದಲ್ಲಿರ್ತಕ್ಕಂಥ ಅವನ ಪ್ರಿಯತಮೆಗೆ ಹೇಳ್ತಾ ಇದ್ದಾನಂತ ಇಷ್ಟದ. ಆ್ಯಂಡ್ ಓಲ್ಡ್ ವುಮನ್ ದಟ್ ಹಿ ಹ್ಯಾಸ್ ಮೆಟ್ ನೌ, ಒಬ್ಬಳು ಮುದುಕಿ ಅವಾಗ ತಾನೇ ಭೇಟಿಯಾಗಿದ್ದಾಳೆ ಅವಳಿಗೆ ಹೇಳ್ತಾ ಇದ್ದಾರಂತೆ. 3ನೇದು ದ ವುಮನ್ ದಟ್ ಹಿ ಹ್ಯಾಸ್ ಅಡ್ಮೈರ್ಡ್ ಇನ್ ಹಿಸ್ ಲೈಫ್, ತನ್ನ ಜೀವನದಲ್ಲಿ ಅವನು ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿ ಅಂತ ಇಷ್ಟ. ಇಲ್ಲಿ 3 ಆಪ್ಷನ್ಸ್ಗಳಿದಾವೆ. ನಮಗೆ 2 ಆಪ್ಷನ್ಸ್ಗಳು ಭಾಳ ನಿಯರೆಸ್ಟ್ ಆನ್ಸರ್ಗಳಿದಾವೆ, ಎ ಮತ್ತು ಸಿ. ಹಾಗಾಗಿ ನೇರ ಆನ್ಸರ್ ಯಾವುದಪ್ಪ ಅಂದ್ರೆ ನಮಗೆ ಎ ಇಸ್ ದ ಡೈರೆಕ್ಟ್ ಆನ್ಸರ್ ಫಾರ್ ಅಸ್. ನೆಕ್ಸ್ಟ್ 2ನೇ ಪ್ರಶ್ನೆ. ಇನ್ ಲೈನ್ 2 ದ ವರ್ಡ್ ಬುಕ್ ರೆಫರ್ಸ್, ಅಲ್ಲಿ 2ನೇ ಲೈನ್, ಮೊದಲನೇ ಸ್ಟಾನ್ಜಾದ 2ನೇ ಲೈನಲ್ಲಿ ನಮಗೇನಪ್ಪ ಅಂದ್ರೆ ರೀಡ್ ದ ಬುಕ್ ಸ್ಲೋಲಿ ಅಂತ ಇಷ್ಟು ಹೇಳಿದ್ದಾರೆ. ಅಲ್ಲಿ ಬುಕ್ ಅಂತಕ್ಕಂಥ ಶಬ್ದವನ್ನು ಸಾಂಕೇತಿಕವಾಗಿ ಬಳಸಿದ್ದಾರೆ. ಆ ಸಂಕೇತದ ಅರ್ಥ ಏನು ಅಂತ ಇಷ್ಟು ನಮಗೆ ಕೇಳಿದ್ದಾರೆ. 1ನೇದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ನಮಗೆ. ಮೆಮರೀಸ್ ನೆನಪುಗಳನ್ನು, ಬುಕ್ಸ್ ಆಫ್ ಪೊಯಮ್ ಒಂದು ಪದ್ಯಗಳ ಪುಸ್ತಕವನ್ನು, ಆ್ಯನ್ ಆಲ್ಬಮ್ ಒಂದು ಆಲ್ಬಮನ್ನು, ಡೈರಿ ಒಂದು ದಿನಚರಿಯನ್ನು, ಯಾವುದು ಅಂತ ಇಷ್ಟನ್ನ ನಮಗೆ ನೇರವಾಗಿ ಸಿಗ್ತಕ್ಕಂಥದ್ದು ನಿಮಗೆ ಪಾಠದಲ್ಲಿ ಪದ್ಯವನ್ನು ಹೇಳುವಾಗ ಹೇಳಿದ್ದೀನಿ. ಪುಸ್ತಕ ಅಂದರೆ ಪುಸ್ತಕ ಅಲ್ಲ, ಬುಕ್ಸ್ ಅಲ್ಲ. ಅಲ್ಲಿ ನೆನಪುಗಳನ್ನು, ಹಳೆಯ ನೆನಪುಗಳಂದರೆ ಮೆಮರೀಸ್. 2ನೇ ಪ್ರಶ್ನೆಗೆ ನಮಗೆ ಆನ್ಸರ್ ಯಾವುದಪ್ಪ ಅಂದ್ರೆ ಎ ಇಸ್ ದ ಆನ್ಸರ್. 3rd ಕ್ವಶನ್, ದ ಪ್ರೇಸ್ ಗ್ಲಾಡ್ ಗ್ರೇಸ್ ಅಂತ ಇಷ್ಟು ಸಜೆಸ್ಟ್. 3ನೇ ಸ್ಟಾನ್ಜಾದಲ್ಲಿ ಬಂದಿರತಕ್ಕಂಥದ್ದು, 2ನೇ ಸ್ಟಾನ್ಜಾದಲ್ಲಿ ಬಂದಿರತಕ್ಕಂಥದ್ದು ದ ಪ್ರೇಸ್ ಗ್ಲಾಡ್ ಗ್ರೇಸ್ ಅಂತಕ್ಕಂಥ ಈ ಶಬ್ದವನ್ನು ಬಳಸ್ಕೊಂಡು ಹೋಗಿದ್ದಾರೆ. ಈ ಪ್ರೇಸಸ್ ಅರ್ಥ ಏನು ಅಂತ ಇಷ್ಟು ಕೇಳ್ತಕ್ಕಂಥದ್ದು ನೋಡಿ. ಹರ್ ಫಿಸಿಕಲ್ ಬ್ಯೂಟಿ, ಹರ್ ಇನ್ನರ್ ಬ್ಯೂಟಿ, ಹರ್ ಗುಡ್ನೆಸ್. ಇಲ್ಲಿ ನಮಗೆ 3ರಲ್ಲಿ ಯಾವುದು ನೇರವಾದ ಆನ್ಸರ್ ಅದಪ್ಪ ಅಂದ್ರೆ ಹರ್ ಫಿಸಿಕಲ್ ಬ್ಯೂಟಿ, ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಟ್. ಅಂದರೆ ಅವಳ ದೈಹಿಕ ಸೌಂದರ್ಯವನ್ನು, ಗ್ಲಾಡ್ ಗ್ರೇಸ್ ಅಂದರೆ ಅವಳ ದೈಹಿಕ ಸೌಂದರ್ಯವನ್ನು. ಇನ್ನು ಕೊನೆ ಲೈನಲ್ಲಿ ಬಂದಿರತಕ್ಕಂಥದ್ದು ನಮಗೇನಪ್ಪ ಅದೇ ಲೈನಲ್ಲಿ 2ನೇ ಲೈನಲ್ಲಿ 2ನೇ ಸ್ಟಾನ್ಜಾದಲ್ಲಿ ಬಂದಿರತಕ್ಕಂಥ ಪಿಲ್ಗ್ರಿಮ್ ಸೋಲ್ ಅಂತಕ್ಕಂಥ ಒಂದು ಶಬ್ದ ಬಂದಿದೆ. ಅದಕ್ಕೂ ಕೂಡ 3 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಪಿಲ್ಗ್ರಿಮ್ ಸೋಲ್ ಮೀನ್ಸ್ ದ ಸೋಲ್, ಪಿಲ್ಗ್ರಿಮ್ ಸೋಲ್ ಅಂದರೆ ಯಾವ ಸೋಲು ಅಂತ ಎಷ್ಟು ಅಂದರೆ ಆತ್ಮ ಅಂತ ಎಷ್ಟು ಕೇಳಿದ್ದಾರೆ ನಮಗೆ. ವಿಚ್ ಇಸ್ ಇಮಾರ್ಟಲ್, 1ನೇದು ಅದು ಏನಪ್ಪ ಅಂದರೆ ಇಮಾರ್ಟಲ್ ಆಗಿರ್ತಕ್ಕಂಥದ್ದು ಅಂದರೆ ಅಮರವಾಗಿರ್ತಕ್ಕಂಥದ್ದು. ದಟ್ ಹ್ಯಾಸ್ ಗಾನ್ ಟು ದ ಪಿಲ್ಗ್ರಿಮ್, ಯಾವ ಆತ್ಮ ಏನಪ್ಪ ಅಂದರೆ ಯಾತ್ರೆ ಹೋಗಿರ್ತದೆ ಅದ್ರ ಬಗ್ಗೆ ಹೇಳ್ತಾಯಿದ್ರೆ. ವಿಚ್ ಇಸ್ ಇನ್ ಕ್ವೆಸ್ಟ್ ಆಫ್ ಟ್ರೂ ಲವ್, ಒಬ್ಬ ವ್ಯಕ್ತಿ ನಿಜವಾದ ಪ್ರೀತಿಯನ್ನು ಹುಡುಕ್ತಕ್ಕಂಥ ವಿಧಾನ ಹೌದು ಅದು ಅಂತ ಇಷ್ಟು ಅಂತಕ್ಕಂಥದ್ದು. ಪಿಲ್ಗ್ರಿಮ್ ಸೋಲ್ ಅಂತಕ್ಕಂಥದ್ದು ಕವಿಯ ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಅಂತ ಹೇಳಿದೆ ನಿಮಗೆ. ಹಾಗಾಗಿ 3rd ಇಸ್ ದ ಆನ್ಸರ್, ಸಿ ಇಸ್ ದ ಆನ್ಸರ್. ವಿಚ್ ಈಸ್ ಇನ್ ಕ್ವೆಸ್ಟ್ ಆಫ್ ಟ್ರೂ ಲವ್, ನಿಜವಾದ ಪ್ರೀತಿಯನ್ನು ಬಯಸ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಆತ್ಮ ಅಂತ ಇಷ್ಟು ಹೇಳ್ತಕ್ಕಂಥ. ಪ್ರಶ್ನೆ 5 ನಮಗೆ, ವಾಟ್ ಡಸ್ ದ ಪ್ರೈಸ್ ಯುವರ್ ಚೇಂಜಿಂಗ್ ಫೇಸ್ ಸಜೆಸ್ಟ್, ನಿನ್ನ ಮುಖದಲ್ಲಿ ಆಗತಕ್ಕಂಥ ಬದಲಾವಣೆಗಳಂತ ಇಷ್ಟು ಹೇಳಿದ್ದಾರೆ. ಅಲ್ಲಿ ಚೇಂಜಿಂಗ್ ಫೇಸಸ್ ಅದು 2ನೇ ಸ್ಟಾನ್ಜಾದಲ್ಲಿ ಬಂದಿರತಕ್ಕಂಥದ್ದು. ಕೊನೆ ಲೈನಲ್ಲಿ ಯುವರ್ ಚೇಂಜಿಂಗ್ ಫೇಸ್ ಅಂತಂದರೆ ಏನು ಅದರ ಅರ್ಥ ಅಂದರೆ, ಚೇಂಜಿಂಗ್ ಫೇಸ್ ಅಂದರೆ ಮುಖ ಯಾವಾಗ ಚೇಂಜ್ ಆಗ್ತದೆ, ಯೌವನದಲ್ಲಿ ಒಂಥರ ಇರ್ತದೆ, ಆಮೇಲೆ ಏನಪ್ಪ ಅಂದ್ರೆ ಮುಪ್ಪಾವಸ್ಥೆಯಲ್ಲಿ ಒಂಥರ ಇರ್ತದೆ. ನಮಗೆ ಬಾಲ್ಯದಲ್ಲಿ ಒಂಥರ ಇರ್ತದೆ, ಯೌವನದಲ್ಲಿ ಒಂಥರ ಇರ್ತದೆ, ಮುಪ್ಪಾವಸ್ಥೆಯಲ್ಲಿ ಒಂಥರ ಇರ್ತದೆ. ಹಾಗಾಗಿ ಚೇಂಜಿಂಗ್ ಫೇಸ್ ಅಂದರೆ ನಮಗೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬದಲಾಗ್ತಕ್ಕಂಥ ದೇಹದ ಸೌಂದರ್ಯ ಅಥವಾ ವಯಸ್ಸು ಅಂತ ಇಷ್ಟು ನಾವೇನು ಮಾಡ್ಬೋದು, ಏಜ್ ಆರ್ ಚೇಂಜಿಂಗ್ ಬ್ಯೂಟಿ ಅಂತ ಇಷ್ಟು ಕೂಡ ನಾವು ಅದನ್ನು ಅರ್ಥೈಸ್ಕೊಳ್ಬೋದು. ಇನ್ನು 6ನೇ ಪ್ರಶ್ನೆ ಏನಿದೆ ನಮಗೆ, ಲವ್ ಫ್ಲಡ್ ಕೆನೋಟ್ಸ್ ಅಂದರೆ ಅರ್ಥೈಸು, ಒಳಾರ್ಥ ಏನು ಅಂತ ಇಷ್ಟು ಅದ್ರ ಅರ್ಥ. ಲವ್ ಫ್ಲಡ್ ಅಂತ ಇಷ್ಟು ಕೊಟ್ಟಿದ್ದಾರೆ. ಫ್ಲಡ್ ಅಂದರೆ ಫ್ಲೀ ನಿಮಗೊಂದು ನೋಟ್ಸ್ ಕೊಟ್ಟಿದ್ದೀನಿ ನಾನು, ಅದರೊಳಗೆ ಫ್ಲೀಯನ್ನು ಕೊಟ್ಟಿದ್ದಾರೆ ನಮಗೆ. ಫ್ಲಡ್. ಲವ್ ಫ್ಲಡ್ ಅಂದರೆ ಪ್ರೀತಿ ಓಡಿತ್ತು ಅಂತ ಇಷ್ಟು ಅದರ ಅರ್ಥ ಏನು ಅಂತ ಇಷ್ಟು ಕೇಳಿದ್ದಾರೆ ನಮಗೆ. ದ ಡೆತ್ ಆಫ್ ದ ಮ್ಯಾನ್ ಹೂ ಲವ್ಡ್ ಹರ್, ಪ್ರೀತಿ ಮಾಡ್ತಕ್ಕಂಥ ಪ್ರಿಯತಮ ತೀರಿ ಹೋದ, ಮರಣ ಹೊಂದಿದ. ದ ಫ್ಲೀಯಿಂಗ್ ಆಫ್ ಹರ್ ಲವರ್ ಟು ದ ಮೌಂಟೇನ್ಸ್, ಅವಳ ಪ್ರಿಯತಮ ಬೆಟ್ಟದ ಕಡೆಗೆ ಓಡೋದ. ದ ಲಾಸ್ ಎಂಡ್ಯೂರ್ಡ್ ಬೈ ಹರ್, ಅವಳ ಏನಪ್ಪ ಅಂದರೆ ಅವಳನ್ನು ಪ್ರೀತಿ ಮಾಡ್ತಕ್ಕಂದ್ರೆ ಅವಳನ್ನು ಅಪೇಕ್ಷೆ ಪಟ್ಟಿರ್ತಕ್ಕಂಥವನು ಏನಪ್ಪ ಅಂದ್ರೆ ಕಳೆದು ಹೋದ ಅಂತ ಇಷ್ಟಿಂದ ನಮಗಿಲ್ಲಿ ಎ ಇಸ್ ದ ಆನ್ಸರ್. ನಮಗೆ ಡೆತ್ ಆಫ್ ದ ಮ್ಯಾನ್ ಹೂ ಲವ್ಡ್ ಹರ್ ಅಂತ ಇಷ್ಟ ಭಾಳ ನಿಯರೆಸ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಸೆಕೆಂಡ್ ಆನ್ಸರ್ ಕೂಡ ನಾವು ದ ಲಾಸ್ ಎಂಡ್ಯೂರ್ಡ್ ಬೈ ಹರ್ ಕೂಡ ಏನಂತಂದ್ರೆ ಬರ್ತದೆ. ಬಟ್ ಫಸ್ಟ್ ನಮಗೆ ನೇರವಾಗಿರ್ತಕ್ಕಂಥ ಆನ್ಸರ್ ನಮಗದ. ಸೊ ಇಲ್ಲಿವರೆಗೆ ನಾವು ಈ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಈ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮರಿಯನ್ನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಇದೆ ನಮಗೆ. ಈ ಪದ್ಯವನ್ನು ಹೇಳುವಾಗ ಏನಾದರೂ ತಪ್ಪುಗಳಾಗಿದ್ದು ಅಂತಂದ್ರೆ ಅಥವಾ ನಿಮಗೆ ಏನಾದರೂ ಕನ್ಫ್ಯೂಷನ್ಗಳಿತ್ತು ಅಂದರೆ ಏನಾದರೂ ತೊಂದರೆಗಳಿದ್ದರೆ ನಾನು ಫೋನ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವೇನಪ್ಪ ಪರಿಹರಿಸ್ಕೋಬೇಕು ಅಂತ ಹೇಳ್ತಾ ಈ ಚಿಕ್ಕದಾಗಿರ್ತಕ್ಕಂಥ ಈ ಪದ್ಯವನ್ನು ಏನಪ್ಪ ಅಂದರೆ ಇಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.